ಪತಿಯೇ ಪತ್ನಿಯನ್ನ ಭೀಕರವಾಗಿ ಕೊಲೆ ಮಾಡಿದ ಘಟನೆ ಬೆಂಗಳೂರಿನ ಬಾಣಸವಾಡಿಯ ಜಯಲಕ್ಷ್ಮಿ ಶಾಲೆ ಬಳಿ ಕಂಡು ಬಂದಿದೆ. 2 ಮದುವೆಯಾಗಿದ್ದ ರಮೇಶ್ ನಿನ್ನೆ ಮೊದಲ ಪತ್ನಿ ಹಾಗೂ ಮಕ್ಕಳನ್ನ ಭೇಟಿಯಾಗಿದ್ದ. ಇದೇ ವಿಚಾರಕ್ಕೆ 2ನೇ ಪತ್ನಿ ಕಲೈಮಣಿ ರಮೇಶ್ ಮಧ್ಯೆ ಜಗಳವಾಗಿದೆ. ಗಲಾಟೆ ವಿಕೋಪಕ್ಕೆ ಹೋಗಿ ಮರ ಕಡಿಯುವ ಆಯುಧದಿಂದ ಪತ್ನಿ ಮೇಲೆ ಹಲ್ಲೆ ಮಾಡಿ ರಮೇಶ್ ಕೊಲೆ ಮಾಡಿದ್ದಾನೆ. ಹತ್ಯೆ ಬಳಿಕ ರಮೇಶ್ ತಾನೇ ಸರೆಂಡರ್ ಆಗಿದ್ದಾನೆ. ಬೆಂಗಳೂರಿನ ಹರೇಕೃಷ್ಣ ದೇವಾಲಯ ಇಸ್ಕಾನ್ಗೆ ಸೇರಿತು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಹರೇಕೃಷ್ಣ ದೇವಾಲಯ ಮುಂಬೈ ಇಸ್ಕಾನ್ಗೆ ಸೇರಿತು ಎಂದಿದ್ದ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದ್ದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪು ರದ್ದು ಮಾಡಿ ಹರೇಕೃಷ್ಣ ದೇವಾಲಯ ಬೆಂಗಳೂರಿನ ಇಸ್ಕಾನ್ಗೆ ಸೇರಿತು ಅಂತ ಆದೇಶ ಹೊರಡಿಸಿದೆ. ಮುಸ್ಸಂಜೆ ಮಾತು ಸಿನಿಮಾ ಬಿಡುಗಡೆಯಾಗಿ ಇಂದಿಗೆ 17 ವರ್ಷ ಪೂರೈಸಿದ ಬೆನ್ನಲ್ಲೇ ನಟ ಕಿಚ್ಚ ಸುದೀಪ್ ಭಾವುಕ ಮಾತುಗಳನ್ನಾಡಿದ್ದಾರೆ. ಮೊನ್ನೆ ಮಾಡ್ತಾಗಿದೆ ಸಿನಿಮಾ. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು. ಸಿನಿಮಾನ ಇವತ್ತಿಗೂ ನೆನ್ಪಿಟ್ಕೊಂಡಿದ್ದಕ್ಕೆ, ಆ ಸಾಂಗ್ ನ ಏನಾಗಲಿ ಮುಂದೆ ಸಾಗುನಿ ಅನ್ನೋ ಒಂದು ಸಾಂಗ್ ನ ಇನ್ನೂ ಜೀವಂತವಾಗಿಟ್ಟಿರೋದಕ್ಕೆ, ಆ ಸಾಂಗ್ ಕೊಟ್ಟಂತ ನನ್ನ ಮ್ಯೂಸಿಕ್ ಡೈರೆಕ್ಟರ್, ಮೈ ಪ್ರೊಡ್ಯೂಸರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಅಂಡ್ ನಿಮಗೆ ಎಸ್ಪೆಷಲಿ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಕನ್ನಡದ ಗಾಯಕಿ ಅರ್ಚನಾ ಉಡುಪಾಗೆ ಕ್ಯಾನ್ಸರ್ ಇದೆ ಅನ್ನೋ ಸುದ್ದಿ ಹರಿದಾಡ್ತಾ ಇರುವ ಬೆನ್ನಲ್ಲೇ ನನಗೆ ಯಾವುದೇ ಕ್ಯಾನ್ಸರ್ ಇಲ್ಲ ಅಂತ ಸ್ವತಃ ಅರ್ಚನಾ ಉಡುಪ ಸ್ಪಷ್ಟನೆ ಕೊಟ್ಟಿದ್ದಾರೆ. 2 ವರ್ಷದ ಹಿಂದೆ ನನಗೆ ಗಂಟಲು ಸಮಸ್ಯೆ ಇದೆ ಅಂತ ಹೇಳಿಕೊಂಡಿದ್ದೆ. ಈಗ ನಾನು ಹುಷಾರಾಗಿದ್ದೀನಿ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಕ್ಯಾನ್ಸರ್ ಇದೆ ಅಂತ ಊಹಾಪೋಹ ಹಬ್ಬಿಸಲಾಗ್ತಿದೆ. ನನಗೆ ಕ್ಯಾನ್ಸರ್ ಇಲ್ಲ, ಸೀರಿಯಲ್ಗಾಗಿ ನಾನು ಹೇರ್ ಕಟ್ ಮಾಡಿಸಿದ್ದೀನಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.